ನಮಸ್ಕಾರ, ವೆಲ್ಕಮ್ ಟು ಕಾವ್ಯಾಸ್ ಹೋಮ್ಲಿ ಥಟ್ ಚಾನಲ್. ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿ ನಾನು ವೈಟ್ ಆಯಿಸ್ಟ್ರು, ಗ್ರೇ ಆಯಿಸ್ಟರ್ ಮಶ್ರೂಮ್ನ ತೋರಿಸ್ತಾ ಇದ್ದೀನಿ. ಇದು ನನ್ನ ಮನೆ ಬಾಲ್ಕನಿ. ಇಲ್ಲಿ ನಾನು ಗ್ರೋ ಮಾಡ್ತಾ ಇರೋದು ಮಶ್ರೂಮ್ನ ಬಾಲ್ಕನಿಲಿ. ಇದು ಗ್ರೇ ಆಯಿಸ್ಟರ್ ಮಶ್ರೂಮು, ವೈಟ್ ಆಯಿಸ್ಟ್ರ್ ಮಶ್ರೂಮು ಮಾತ್ರ ಇವಾಗಿದೆ. ಈ ಲ್ಯಾಬಲ್ಲಿ ವೈಟ್ ಆಯಿಸ್ಟ್ರ್ ಮಶ್ರೂಮ್ದು ಸ್ಪಾನ್ ರೆಡಿ ಮಾಡಬೇಕಿದೆ. ಸೊ ಈ ವೈಟ್ ಆಯಿಸ್ಟ್ರ್ ಮಶ್ರೂಮ್ನ ಒಂದು 100-200 ಗ್ರಾಮ್ಸು ಇವತ್ತು ಬೆಳೆದು, ಇವಾಗೇನು ನನ್ನ ಹತ್ರ ಇವತ್ತು 14ನೇ ತಾರೀಕು ಇಲ್ಲಿ ನೋಡ್ತಾ ಇದ್ದೀರಾ, ಜೂನು. ವೈಟ್ ಕಲರ್ ಎಲ್ಲ ಲ್ಯಾಬ್ಗೆ ಹೋಗುತ್ತೆ, ಗ್ರೇ ಕಲರ್ ಮಾತ್ರ ಸೇಲ್ ಮಾಡೋಕ್ಕೆ ಇಟ್ಕೊತೀನಿ. ಅದನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡ್ತೀನಿ, ಹಾರ್ವೆಸ್ಟಿಂಗ್ ವಿಡಿಯೋ ಎಲ್ಲ. ಅಂದರೆ ನಾಳೆ ಶನಿವಾರ ಟ್ರೈನಿಂಗ್ ಇರೋದ್ರಿಂದ ಟ್ರೈನಿಂಗೋಸ್ಕರ ಯಾವುದನ್ನು ಮಶ್ರೂಮ್ನ ಹಾರ್ವೆಸ್ಟ್ ಮಾಡಿದಿರ ಅದೇ ಹಾಗೆ ಇಟ್ಬಿಡ್ತಾ ಇದ್ದೀನಿ. ಬಂದಿರೋದು ವೈಟ್ ಆಯಿಸ್ಟ್ರ್ ಮಶ್ರೂಮ್ನು ಹಾಗೆ ಇಟ್ಟಿದ್ದೀನಿ. ಇದರಲ್ಲಿ ಬಂದು ಕಲ್ಚರ್ ಮಾಡೋದಕ್ಕೂ ಸ್ವಲ್ಪ ಕಳಿಸ್ಕೊಟ್ಟು ಮಿಕ್ಕಿರೋದನ್ನು ಸೇಲ್ ಮಾಡಿಬಿಡ್ತೀನಿ. ಇದು ಶುಕ್ರವಾರದ ವಿಡಿಯೋ. ಶನಿವಾರ ಇನ್ನೊಂದು ಸ್ವಲ್ಪ ದೊಡ್ಡದಾಗುತ್ತೆ ಇದು. ಇಲ್ಲಿ ಬಂದು ಮಾಗಡಿ ಸೈಡ್ ಇರೋದು ಇವರು ನವೀನ್ ಕುಮಾರ್ ಅಂತ, ಅವ್ರದ್ದು ಫಾರ್ಮ್ ಇದು. ಅವ್ರದ್ದು ರೆಡಿ ಟು ಫ್ರೂಟ್ ಬೆಡ್ಸು ಅವೈಲೇಬಲ್ ಇದೆ ಅವ್ರ ಹತ್ರ. ಅಂದರೆ ಅವ್ರು ಸೇಲ್ ಮಾಡ್ತಾರೆ ರೆಡಿ ಟು ಫ್ರೂಟ್ ಬೆಡ್ಸು. ಅಂದರೆ RTF ಬೆಡ್ಡು 21 ದಿನ ಇಂಕ್ಯುಬೇಟ್ ಆಗಿರೋದು, ಕಟ್ ಮಾಡಿದ್ರೆ ಮಶ್ರೂಮ್ ಬರುತ್ತಲ್ಲ ಅಂಥ ಬೆಡ್ಸ್ನ ಅವರು ಸೇಲ್ ಮಾಡ್ತಾರೆ. ಯಾರಿಗಾದರೂ ಈ ವಿಡಿಯೋ ನೋಡ್ತಾ ಇರೋರಿಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಸೊ ಅವರು ಸಹ ವಿಡಿಯೋ ಕಳಿಸ್ಕೊಟ್ಟಿದ್ರು ಇದು ಅಪ್ಲೋಡ್ ಮಾಡಿ ಅಂತಲೇ ಅನಿಸುತ್ತೆ. ಇದನ್ನು ನಾನು ರೇಟೆಲ್ಲ ನಾನು ಕೇಳೋಕ್ಕೆ ಹೋಗಿಲ್ಲ, ನೀವೇ ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಅವ್ರ ಹತ್ರ ಮಾತಾಡ್ಕೋಬೋದು ಪ್ರೈಸಸ್ ಎಲ್ಲ. ಅವರು 12x24 ಸೈಜ್ ಮಾಡ್ತಾಯಿದ್ದಾರೆ ಅನ್ಕೊಂತೀನಿ. ದೊಡ್ಡ ಕವರೇ ಇದೆ ಅವ್ರದ್ದು. 14x24 12x24 ದೊಡ್ಡ ಸೈಜ್ ಕವರೇ ಬೆಡ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ 4-5 kg ಇರುತ್ತೆ ಒಂದೊಂದು ಬೆಡ್ ಅನ್ಕೊತೀನಿ. ಇದು ಬೆಡ್ಸ್ ಅವೈಲೇಬಲ್ ಇದೆ. ಯಾರಿಗಾದರೂ ರೆಡಿ ಟು ಫ್ರೂಟ್ ಬೆಡ್ ಬೇಕಿದೆ ಅನ್ನೋರಾಗಿದ್ದರೆ ಕೆಳ್ಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರ ನಂಬರ್ನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ನನ್ನ ಮಶ್ರೂಮ್ ಬಗ್ಗೆ ಹೇಳಕ್ಕೊಟ್ರೆ, ಇದು ಡೈಲಿ ಬೆಡ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟು ದಿನ ಏನಂದರೆ ಯಾವಾಗಲೂ ಟ್ರೈನಿಂಗ್ ಬಂದಾಗ ಮಾತ್ರನೇ ಬೆಡ್ಸ್ ಮಾಡ್ಕೊತಿದ್ದೆ. ಇವಾಗ ಡೈಲಿ ಬೆಡ್ಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನೋಡಿದ್ರಲ್ಲ ವಿಡಿಯೋದಲ್ಲಿ, ಅವ್ರ ಹೆಸರು ಕವಿತಾ ಅಂತ. ಇವರು ಸಪೋರ್ಟ್ಗೋಸ್ಕರ ಬಂದಿದ್ದಾರೆ. ಇವಾಗ ಹೇಳಿದ್ನಲ್ಲ ಯೂಟ್ಯೂಬ್ ನೋಡಿ ವರ್ಕರ್ ಬೇಕಿದ್ದಾರೆ ಅಂತ ಕಾಲ್ ಅಟೆಂಡ್ ಮಾಡೋಕ್ಕೆ. ಅದಕ್ಕೆ ಇಲ್ಲಿ PP ಕವರು, ಬೆಡ್ ಸ್ಪಾನು ಎಲ್ಲ ಸೇಲ್ ಮಾಡ್ತೀನಲ್ಲ, ಕೊರಿಯರ್ ಅವ್ರು ಬಂದಿದ್ದಾರೆ. ಸೊ PP ಕವರು, ಅಣಬೆ ಬೀಜಗಳು ಎಲ್ಲ ಸೇಲ್ ಮಾಡೋಕ್ಕೆ ಕೊರಿಯರ್ ಅವ್ರಿಗೆ ಕೊಟ್ಟಿದ್ದೀನಿ. ಇಲ್ಲಿ ಬಂದು ನಾನು ಮಶ್ರೂಮ್ದು ಬೈ ಪ್ರಾಡಕ್ಟ್ ಮಾಡ್ತೀನಿ ಅಂತ ಎಷ್ಟೊಂದಿಂದ ಹೇಳ್ತಾ ಇದ್ದೀನಿ, ಮಾಡೋಕ್ಕೆ ಆಗಿರಲಿಲ್ಲ. ಏನಕ್ಕೆ ಅಂದರೆ ಅಂದರೆ ರೆಡಿ ಚೆನ್ನಾಗಿ ಮಾಡೋರೊಬ್ಬರು ಬೇಕಿತ್ತು ನನಗೆ. ಈ ಕವಿತಾ ಅವ್ರಿಗೆ ಇದು ಪೌಡರ್ಸು ಇವೆಲ್ಲ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದರು. ಸೊ ಅವ್ರ ಕೈಲೇ ಮಾಡಿಸ್ತಾ ಇದ್ದೀನಿ. ಅದು ಚಿಕ್ಕದಾಗಿ ಸ್ವಲ್ಪನೇ ಮಾಡ್ಕೊಳ್ಳೋಣ, ಸ್ವಲ್ಪ ಸ್ಯಾಂಪಲ್ ನೋಡೋಕ್ಕೋಸ್ಕರ ಹೇಗೆ ಟೇಸ್ಟ್ ಬರುತ್ತೆ ಅಂತ. ಚೆನ್ನಾಗಿ ಬಂತು ಅಂದರೆ ಮತ್ತೆ ಕ್ವಾಂಟಿಟಿ ಜಾಸ್ತಿ ಮಾಡೋಣ. ಇವಾಗ ಬಂದಿರೋದ್ರಲ್ಲೇ ಸ್ಯಾಂಪಲ್ ಎಲ್ಲರಿಗೂ, ಅಂದರೆ ಇವಾಗ ಯಾರಿಗೆ ಎಲ್ಲ ಕಡೆನೂ ಸ್ಯಾಂಪಲ್ ಕೊಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಇಲ್ಲಿ ನಾನು ಅವ್ರ ಹತ್ರ ರಸಮ್ ಪೌಡರ್, ಏನು ರಸಮ್ ಪೌಡರ್ ಅಂದರೆ ಮಶ್ರೂಮ್ ರಸಮ್ ಪೌಡರ್ನ ರೆಡಿ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಅವರು ಅಂದರೆ ಅವ್ರಿಗೆ ಏನೇನು ಬೇಕು ಅಂತ ಅವ್ರು ಮೆಸೇಜ್ ಮಾಡಿದರು. ಎಲ್ಲ ಮನೇಲಿರೋದೇ ಆಗಿರೋದ್ರಿಂದ ನಾನೇನು ತರಿಸೋ ಅವಶ್ಯಕತೆ ಬಂದಿಲ್ಲ, ಎಲ್ಲ ಮನೆಯಲ್ಲೇ ಇತ್ತು. ಕರ್ಬೇವಿನ ಸೊಪ್ಪು ಎಲ್ಲ ಮನೇಲಿ ಐಟಮ್ಸ್ ಬೇಕಿರೋದೆ. ಬಟ್ ಧನಿಯಾ ಬಂದು ಸ್ವಲ್ಪ ಕೆಟ್ಟಿದ್ದರಿಂದ ಮತ್ತೆ ಹೋಗಿ ತೊಗೊಂಡು ಬಂದೆ. ಇವೆಲ್ಲ ಪ್ರೈಸೆಲ್ಲ ನಾನು ಪ್ಲ್ಯಾನ್ ಅಂದರೆ ಬರ್ಕೊಬೇಕು, ಎಷ್ಟೆಷ್ಟು ಆಗುತ್ತೆ ಅಂತ. ಏನಕ್ಕೆ ಅಂದರೆ ಯಾವುದೇ ಒಂದು ಸ್ಟಾರ್ಟ್ ಮಾಡಬೇಕಂದ್ರೂ ಇನ್ವೆಸ್ಟ್ಮೆಂಟ್ ಎಷ್ಟು ಬೀಳ್ತಿದೆ ಅಂತ ನೋಡ್ಕೋಬೇಕಲ್ಲ. ಸೊ ಮಶ್ರೂಮ್ ಎಷ್ಟು ಯೂಸ್ ಮಾಡಿದ್ದೀವಿ ಎಲ್ಲನೂ. ಮಶ್ರೂಮ್ ಬಂದು ನನ್ನ ಹತ್ರ ಇರಲಿಲ್ಲ, ಬೇರೆ ಫಾರ್ಮು ಹೊಸಕೋಟೆಯಿಂದ ಸ್ವಲ್ಪ ಮಶ್ರೂಮ್ ತರಿಸಿದ್ದೆ. ಮತ್ತು ನಾನು ಅಷ್ಟೇ ದೊಡ್ಡದಾಗಿರೋದನ್ನು ಒಣಗಿಸೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾವತ್ತು ನಾವು ಈ ಥರ ಪ್ಲ್ಯಾನ್ ಮಾಡಿದ್ವೋ ಆವತ್ತಿಂದ. ನನ್ನ ಹತ್ರನೂ ಸ್ವಲ್ಪ ಮಶ್ರೂಮ್ ಇತ್ತು, ಬಟ್ ಅವರು ಅದನ್ನೇ ಯೂಸ್ ಮಾಡೋಣ ಮೇಡಮ್ ಅಂತ ಹೇಳಿದ್ರು. ನಾನು ಇದನ್ನೆಲ್ಲ ಸನ್ಲೈಟ್ಗೆ ಡ್ರೈ ಮಾಡೋಕ್ಕೆ ಹಾಕ್ತಿದ್ದೆ ಡೈಲಿನೂ. ತುಂಬ ಕ್ರಿಸ್ಪಿ ಆಗೋದು, ಬಟ್ ನಮಗೆ ಡೈಲಿ ಬೆಡ್ಡಿಂಗ್ಸ್ ಮಾಡ್ಕೊತಾ ಇರೋದ್ರಿಂದ ಟೈಮೇ ಸಿಗ್ತಿರಲಿಲ್ಲ. ಫೈನಲಿ ಇವತ್ತು ಮಾಡ್ಕೊಳೋದಕ್ಕೆ ಬೆಳಗ್ಗೆನೇ ನಾವು ಬಿಸಿಲಿಗೆ ಒಣಗಾಕಿದ್ವಿ ಮಶ್ರೂಮನ್ನ. ತುಂಬ ಚೆನ್ನಾಗಿ ಡ್ರೈ ಆಗಿತ್ತು. ಇದನ್ನು ಬಂದು ನಾವು ಇಲ್ಲಿ ಫಸ್ಟು ಇದು ಮಾಡ್ಕೊತಾ ಇದ್ದೀವಿ. ನಾನು ಮಶ್ರೂಮ್ ಎಷ್ಟೊಂದು ಸಲ ನೋಡಿದ್ದೀನಿ, ಒಂಥರ ಸ್ಮೆಲ್ ಬರುತ್ತೆ ಡ್ರೈ ಆದಮೇಲೆ. ನಿಮಗೂ ಎಲ್ಲರಿಗೂ ಅನುಭವ ಆಗಿರ್ಬೋದು. ಅಯ್ಯೋ ಹಿಂಗಿರುತ್ತಲ್ವಾ, ಹೆಂಗಿರುತ್ತೋ ಅಂತ ಅಂದ್ಕೊತಿದ್ದೆ. ಬಟ್ ಹಿಂಗೆ ಉರಿತೀವಲ್ಲ, ಹುರಿದ ಮೇಲೆ ಟೇಸ್ಟೇ ತುಂಬ ಚೇಂಜ್ ಆಗಿಬಿಡ್ತಾ ಇದೆ. ಸ್ಮೆಲ್ ತುಂಬ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು, ಅರೋಮಾ. ನಾನು ಇದು ಗ್ರೈಂಡ್ ಮಾಡಿದ್ಮೇಲೆ ಸ್ಮೆಲ್ ನೋಡಿದೆ, ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಯಾರಾದರೂ ಒಬ್ಬರು ಮಾಡಿಕೊಂಡ್ರೆ ನಿಮ್ಗೆ ಐಡಿಯಾ ಬರುತ್ತೆ ಅನಿಸುತ್ತೆ. ಈ ಥರ ಡ್ರೈ ಮಾಡಿ ಇಲ್ಲಿ ಇದನ್ನು ಇಂಗು ಹಾಕೋಕ್ಕೆ ಹೇಳಿದರು. ಸೊ ಸ್ವಲ್ಪ ಇಂಗುನೂ ಹಾಕಿದ್ದೀನಿ.
ಸ್ವಲ್ಪ ಬೆಲ್ಲ ಕೇಳಿದರು, ಅದನ್ನು ಹಾಕಿದ್ದಾರೆ ಅವರು. ನಾನೆಲ್ಲ ಮಾಡೋವಾಗ ಸ್ವಲ್ಪ ಅಲ್ಲಿ ಇಲ್ಲಿ ಕೆಲಸಗಳಿರೋದ್ರಿಂದ ಆ ಕಡೆ ಹೋಗ್ತಿದ್ದೆ. ಕೆಲವೊಂದು ಟೈಮ್ ಇಲ್ಲ, ಗ್ರೈಂಡ್ ಮಾಡಿದ್ರು ಅವರು ಎಲ್ಲನೂ. ಮಶ್ರೂಮ್ ಪೌಡರ್ ಮಾಡಿದರು. ಪೌಡ್ರ್ ಮಾಡಿದ್ಮೇಲಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ಸ್ಮೆಲ್ಲೆಲ್ಲ. ಮತ್ತು ಟೇಸ್ಟ್ ಸ್ವಲ್ಪ ತೊಗೊಂಡು ನೋಡಿದೆ, ಮಶ್ರೂಮು ಟೇಸ್ಟ್ ತುಂಬ ಚೆನ್ನಾಗಿ ಅನ್ನಿಸ್ತು. ಅವರು ಹೇಳ್ತಾಯಿದ್ರು ಹೆಂಗಿರುತ್ತೋ ಏನೋ ಅಂದ್ಕೊಂಡೆ, ಸ್ಮೆಲ್ಲು ಒಂಥರ ಇರುತ್ತಲ್ಲ, ಒಣಗಿಸೋವಾಗ ಅವರೇ ಒಣಗಿಸೋಕೆ ಹೋಗೋರು, ಒಂಥರ ಸ್ಮೆಲ್ಲಿದೆ ಅಂದ್ಕೊತಿದ್ರು. ಫೈನಲಿ ಇದು ಒಣಗಿದ ಮೇಲೆ ತುಂಬ ಚೆನ್ನಾಗಿ ಅನ್ನಿಸ್ತು ಟೇಸ್ಟೆಲ್ಲ. ಇಲ್ಲಿ ಎಲ್ಲ ಗ್ರೈಂಡ್ ಮಾಡ್ಕೊತಾ ಇದ್ದಾರೆ ಎಲ್ಲ ಹಾಕ್ಕೊಂಡು. ಇದು ನೆಕ್ಸ್ಟು ವೀಡಿಯೋದಲ್ಲಿ ಯಾವ ರೀತಿ ಇದನ್ನು ರಸಮ್ ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತಲೂ ತೋರಿಸ್ತೀನಿ. ಟೇಸ್ಟು ಚೆನ್ನಾಗಿ ಬಂತು ಅಂದರೆ ನಾನು ಇಲ್ಲಿ ನಿಯರ್ ಬೈ ಟೇಸ್ಟ್ ಎಲ್ಲ ನಾನು ಇವಾಗ ಮಶ್ರೂಮ್ ಯಾರ್ಯಾರು ಕೊಡ್ತಾಯಿದ್ದೀನಿ, ಒಂದು 250 ಜನ ಇದ್ದಾರೆ ರಿಟೇಲರು, ಅವ್ರಿಗೆಲ್ಲರಿಗೂ ಈ ಪೌಡರ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹೋಮ್ ಮೇಡ್ ರಸಮ್ ಪೌಡರ್ ಅಂತ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಟೇಸ್ಟ್ ಎಲ್ಲರಿಗೂ ಇಷ್ಟ ಆದರೆ ಆವಾಗಿನ್ನ ಇನ್ಕ್ರೀಸ್ ಮಾಡ್ತೀನಿ. ಇದು ನನ್ನ ಬೈ ಪ್ರಾಡಕ್ಟ್ ಜರ್ನಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡೋಣ, ಒಂದೊಂದೇ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಅಣಬೆ ಬೀಜ ಅವೈಲೇಬಲ್ ಇದೆ, ಆಯಿಸ್ಟರು, ಮಿಲ್ಕಿ. ಯಾರಿಗಾದ್ರೂ ಬೇಕು ಅನ್ನಂಗಿದ್ರೆ ಕೆಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ PP ಕವರ್ ಸಹ ಸೇಲ್ ಮಾಡ್ತೀನಿ, ರಬ್ಬರ್ ಬ್ಯಾಂಡ್ ಸಹ ಸೇಲ್ ಮಾಡ್ತೀನಿ. ಪ್ಯಾಡಿಸ್ಟ್ರಾ ಹುಲ್ಲೊಂದು ಕೊಡಲ್ಲ ಅಷ್ಟೇ. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.